ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಬಳ್ಳಾರಿ ಕಾರಾಗೃಹದಲ್ಲಿ ಮೊದಲ ದಿನವೇ ದರ್ಶನ್ ಒದ್ದಾಟ. ಹೊಸ ಜೈಲಿನ ವಾತಾವರಣ ಸೆಟ್ ಆಗದೆ ಪರದಾಟ. ಸಣ್ಣ ಸೆಲ್ ಆಗಿರೋದ್ರಿಂದ ನಿದ್ದೆ ಇಲ್ಲದೆ ರಾತ್ರಿ 1 ಗಂಟೆವರೆಗೂ ಸಂಕಟ. ಬಳ್ಳಾರಿ ಜೈಲಿನಲ್ಲಿ ಸಮಯ ಕಳೆಯಲು ಪುಸ್ತಕಗಳ ಮೊರೆ ಹೋದ ದರ್ಶನ್. ಜೈಲ್ಗೆ ಬರುವಾಗ 2 ದೊಡ್ಡ ಪುಸ್ತಕ ಬ್ಯಾಗ್ಗಳೊಂದಿಗೆ ಬಂದಿರುವ ಖೈದಿ. 20ಕ್ಕೂ ಹೆಚ್ಚು ಪುಸ್ತಕಗಳನ್ನು ಜೊತೆಗಿಟ್ಟುಕೊಂಡಿರೋ ದರ್ಶನ್. ಬಳ್ಳಾರಿಯಲ್ಲಿ ಸಣ್ಣ ರೌಡಿಗಳಿಗೂ ಸಿಗತ್ತೆ ವಿಐಪಿ ಟ್ರೀಟ್ಮೆಂಟ್. ಕೈನಲ್ಲಿ ಮೊಬೈಲ್, ಜೈಲೊಳಗೆ ಫೋಟೋಗೆ ಪೋಸ್, ಒಳಗೆ ಕೈದಿಗಳಿಂದಲೇ ಕುಕಿಂಗ್. ದುಡ್ಡಿದ್ರೆ ಈ ಜೈಲೇ ರೆಸಾರ್ಟ್. ಪರಪ್ಪನ ಅಗ್ರಹಾರದಲ್ಲಿ ಪವಿತ್ರ, ಬಳ್ಳಾರಿಯಲ್ಲಿ ದರ್ಶನ್. ಇಲ್ಲಿ ಇಬ್ಬರು ದೂರ, ಮನೆಯಲ್ಲಿ ಒಂದಾದವು ಡಾಗ್ಸ್. ಪವಿತ್ರ ಗೌಡ ಮನೆಯಲ್ಲಿದ್ದ ಶ್ವಾನಗಳು, ದರ್ಶನ್ ಮನೆಗೆ ಶಿಫ್ಟ್. ಸದ್ಯಕ್ಕೀಗ 2 ಭಲೆ ಫ್ರೆಂಡ್ಸ್. ಅಂದು 6106, ಇಂದು 511. ಮತ್ತೆ ಅಭಿಮಾನಿಗಳ ಬೆನ್ನತ್ತಿದ ದರ್ಶನ್ ಕೈದಿ ನಂಬರ್. ಆಟೋ ಮೇಲೆ ಬಳ್ಳಾರಿ ಕೈದಿ 511 ಅಂತ ಸ್ಟಿಕ್ಕರ್ ಹಾಕಿಸಿದ ಫ್ಯಾನ್ಸ್. ಜೈಲಲ್ಲಿ ರಾಜಾತಿಥ್ಯ ಕೇಸ್ ಸಂಬಂಧ ದರ್ಶನ್ ಮಾತ್ರ ವಿಚಾರಣೆ ಮಾಡಿರುವ ಪೊಲೀಸರು. ಇದೀಗ ವಿಲ್ಸನ್ ಗಾರ್ಡನ್ ನಾಗಾನ ವಿಚಾರಣೆಗೆ ಸಿದ್ಧತೆ. ತನಿಖೆ ಮುಂದುವರೆದಂತೆ ಆರೋಪಿಗಳ ಸಂಖ್ಯೆಯಲ್ಲೂ ಏರಿಕೆ ಸಾಧ್ಯತೆ. ದುರ್ಯೋಧನನ ಪಾತ್ರದಲ್ಲಿ ನಟಿಸಿದ್ರೆ ಹೆಚ್ಚುತ್ತಂತೆ ದುರಹಂಕಾರ. ನ್ಯೂಸ್ ಫಸ್ಟ್ ಜೊತೆ ಅನುಭವ ಹಂಚಿಕೊಂಡ ಪಾತ್ರಧಾರಿ. ಜೈಲಿನಿಂದ ಹೊರಬರ್ತಿದ್ದಂತೆ ಕೃಷ್ಣ, ಧರ್ಮರಾಯ, ಭೀಮನ ಪಾತ್ರ ಮಾಡಲಿ ಎಂದು ಸಲಹೆ. ಒಂದೆಡೆ ದರ್ಶನ್ ಬಳ್ಳಾರಿ ಜೈಲು ಪಾಲು, ಮತ್ತೊಂದೆಡೆ ಕರಿಯಾ ಸಿನಿಮಾ ರಿಲೀಸ್. ವೈರಲ್ ಆದ ಜೈಲಿನ ಫೋಟೋಗೆ ಹಾಲಿನ ಅಭಿಷೇಕ. ಸಿಗರೆಟ್ ಸೇದುವ ಫೋಟೋವನ್ನೇ ಬ್ಯಾನರ್ ಮಾಡಿದ ಫ್ಯಾನ್ಸ್. ಸಿದ್ದರಾಮಯ್ಯಗೆ ಬಿಟ್ಟು ಬಿಡದೆ ಕಾಡ್ತಿದೆ ಮೂಡಾಮುಳ್ಳು. ನಿರಂತರ ಕಾನೂನು ಹೋರಾಟಕ್ಕೆ ಸಿಎಂ ಸಜ್ಜು. ಹೈಕೋರ್ಟ್ನಲ್ಲಿ ಹಿನ್ನಡೆಯಾದರೆ ಸುಪ್ರೀಂ ಕೋರ್ಟ್ ಬಾಗಿಲು ತಟ್ಟಲು ನಿರ್ಧರಿಸಿದ ಸಿದ್ದು. ಚನ್ನಪಟ್ಟಣ ಬೈ ಎಲೆಕ್ಷನ್ ಗೆಲ್ಲಲು ಡಿಸಿಎಂ ಡಿಕೆ ಶಿವಕುಮಾರ್ ರಣತಂತ್ರ. ಜಿಲ್ಲಾ ಮಟ್ಟದ ಉದ್ಯೋಗ ಕಾರ್ಯಕ್ರಮ ಚನ್ನಪಟ್ಟಣಕ್ಕೆ ಶಿಫ್ಟ್. ಕ್ಷೇತ್ರದ ಮತದಾರರ ಓಲೈಕೆಗೆ ಡಿಸಿಎಂ ಪ್ಲಾನ್. ಕಿತ್ತೂರು ಪಟ್ಟಣ ಪಂಚಾಯಿತಿ ಗದ್ದುಗೆಗೆ ಭಾರಿ ಹೈಡ್ರಾಮಾ. ರಾತ್ರೋರಾತ್ರಿ ಬಿಜೆಪಿ ಸದಸ್ಯನ ಅಪಹರಣ. ಸ್ಥಳಕ್ಕೆ ಕಿತ್ತೂರು ಠಾಣೆಯ ಪೊಲೀಸರು ಭೇಟಿ, ಪರಿಶೀಲನೆ. ಮೈಸೂರಿನಲ್ಲಿ ರೈತನಿಗೆ ಸೂಕ್ತ ಭೂ ಪರಿಹಾರ ನೀಡದ ಹಿನ್ನೆಲೆ ಕೋರ್ಟ್ ಆದೇಶದಂತೆ ಮೈಸೂರು ಕೆಐಎಡಿಬಿ ಕಚೇರಿ ವಸ್ತುಗಳು ಜಪ್ತಿ. ಜೊತೆಗೆ 39 ಕೋಟಿ ಪರಿಹಾರ ನೀಡುವಂತೆ ಆದೇಶ. ಕನ್ನಡ ವಿದ್ಯಾರ್ಥಿಗಳಿಗೆ ಕೆಪಿಎಸ್ಸಿಯಿಂದ ಅನ್ಯಾಯ ಆರೋಪ. ಇಂಗ್ಲಿಷ್ ವರ್ಷನ್ನಲ್ಲಿ ಒಂಥರ ಅರ್ಥ, ಕನ್ನಡದಲ್ಲಿ ಇನ್ನೊಂಥರ ಅರ್ಥ. ತಜ್ಞರಿಂದ ಸಿದ್ಧವಾಗಲಿಲ್ವಾ ಕನ್ನಡ ವರ್ಷನ್ನ ಪ್ರಶ್ನೆಗಳು? ಗೊಂದಲದಿಂದ ವಿದ್ಯಾರ್ಥಿಗಳಿಗೆ ಸಂಕಷ್ಟ. ಕನ್ನಡ ಪ್ರಶ್ನೆ ಪತ್ರಿಕೆ ಗೊಂದಲ ಹಿನ್ನೆಲೆ ಕೆಎಎಸ್ ಮರುಪರೀಕ್ಷೆಗೆ ಒತ್ತಾಯ. ಕೆಪಿಎಸ್ಸಿ ವಿರುದ್ಧ ಕನ್ನಡ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಮುಕುಂದ್ ರಾಜ್ ಅಸಮಾಧಾನ. ಗಮನ ಹರಿಸುವಂತೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೂ ಮನವಿ. ಮಹಾರಾಷ್ಟ್ರದ ಉಜ್ಜನಿ ಜಲಾಶಯದಿಂದ ನೀರು ಬಿಡುಗಡೆ. ಕಲಬುರಗಿಯ ಅಫಜಲ್ಪುರ ತಾಲೂಕಿನ ಘತ್ತರಗ ಸೇತುವೆ ಜಲಾವೃತ. ಭೀಮಾ ನದಿ ಪಾತ್ರದ ನದಿಗೆ ಇಳಿಯದಂತೆ ಜನರಿಗೆ ಎಚ್ಚರಿಕೆ. ಗುಜರಾತ್ನಲ್ಲಿ ಮಳೆಯ ಆರ್ಭಟಕ್ಕೆ ಕಂಗಾಲಾಗಿರೋ ಜನರು. ಸೌರಾಷ್ಟ್ರ, ಕಚ್ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಮಳೆಯಾಗುವ ಸಾಧ್ಯತೆ. ಈಶಾನ್ಯಕ್ಕೆ 80 ಕಿಲೋಮೀಟರ್ ದೂರದಲ್ಲಿ ವೇಗವಾಗಿ ಬೀಸ್ತಿರೋ ಗಾಳಿ. ಹವಾಮಾನ ಇಲಾಖೆ ಮುನ್ಸೂಚನೆ. ತೆಲಂಗಾಣದಲ್ಲಿ ನಟಿ ಕಂಗನಾ ರಣಾವತ್ ಸಿನಿಮಾ ಎಮರ್ಜೆನ್ಸಿ ಬ್ಯಾನ್ ಆಗುತ್ತಾ? ಸಿನಿಮಾ ರಿಲೀಸ್ ಮಾಡದಂತೆ ಸಿಖ್ ಸಮುದಾಯದ ನಾಯಕರಿಂದ ಮನವಿ. ಇಂದಿರಾ ಗಾಂಧಿ ಅವಧಿಯಲ್ಲಿ ಎಮರ್ಜೆನ್ಸಿ ಕಥೆಯ ಸಿನಿಮಾ ಇದು. ಚಿತ್ರ ಬ್ಯಾನ್
ಮಾಡೋ ಬಗ್ಗೆ ಸಿಎಂ ರೇವಂತ್ ರೆಡ್ಡಿ ಚಿಂತನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.